ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಚಿನ್ಸ್ ಆ್ಯಂಡ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಒಂದು 8 ದಿನದಿಂದ ನಾನು ಲಾಗ್ನ ಮತ್ತೆ ಶುರು ಮಾಡಿದ್ದೀನಿ. ನಾನೇನಕ್ಕೆ ಲಾಗ್ನ ಹಾಕಿರಲಿಲ್ಲ, ಹಾಗೆ ಏನು ಯೂಟ್ಯೂಬ್ನ ನಿಲ್ಲಿಸ್ಬಿಟ್ನಾ, ಯಾಕೆ ಏನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾವು ಹೊಸ ಮನೆಯಲ್ಲಿದ್ದೀವಿ ಇವಾಗ, ಅಂದರೆ ಹೊಸ ಬಾಡಿಗೆ ಮನೆಯಲ್ಲಿದ್ದೀವಿ. ಹಾಗೆ ಈ ಹೊಸ ಬಾಡಿಗೆ ಮನೆಯಲ್ಲಿ ಹಾಲು ಉಗ್ಸಿರೋ ಶಾಸ್ತ್ರನೂ ಸಹ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಮೊದಲಿಗೆ ಹಾಲು ಉಗ್ಸಿರೋ ಶಾಸ್ತ್ರನ ನಾನು ನೋಡ್ಕೊಂಬನ್ನಿ. ಅದಾದ ನಂತರ ನಾನು ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡ್ತೀನಿ.
ಇನ್ನು ಪೂಜೆನೂ ಸಹ ಆಯಿತು, ಹಾಗೆ ಹಾಲು ಸಹ ಇಲ್ಲಿ ಉಗ್ತಾ ಇದೆ. ಈ ಮನೆಯಲ್ಲೂ ಸಹ ಆ ಮನೆಯಲ್ಲಿ ನಮಗೆ ಯಾವ ಥರ ಒಳ್ಳೆಯದಾಗಿತ್ತು ಅದೇ ಥರನೇ ಒಳ್ಳೆಯದಾಗಲಿ ಅಂತ ಎಲ್ಲರೂ ಸಹ ಕೈ ಮುಕ್ಕೊಂಡು ಇಲ್ಲಿ ಸಕ್ಕರೆನ ಹಾಕ್ತಾಯಿದ್ದೀವಿ. ಮನೆಯಲ್ಲಿ ನಾವು 4 ಜನ ಇದ್ವಿ, ಹಾಗಾಗಿ 4 ಜನನೇ ಇಲ್ಲಿ 2 ಸರಿ ಸಕ್ಕರೆನ ಹಾಕಬೇಕಾಗತ್ತೆ ಹಾಲಿಗೆ. ಆ ಸಕ್ಕರೆನ ಹಾಕ್ಬಿಟ್ಟು ಇಲ್ಲಿ ಹಾಲು ಉಗ್ಸೋ ಶಾಸ್ತ್ರ ಏನಿತ್ತಲ್ವ ಅದನ್ನು ಮುಗಿಸ್ತಾ ಇದ್ದೀವಿ. ಹಾಗೆ ಹಾಲು 3 ಸರಿ ಉಕ್ಕಬೇಕು ಅಂತ ಹೇಳ್ತಾರೆ. ನಾನು ಸಹ ಇಲ್ಲಿ ಹಾಲನ್ನ 3 ಸರಿ ಇಲ್ಲಿ ಉಗ್ಸಿ ಅದಾದ ನಂತರ ನೈವೇದ್ಯಕ್ಕೂ ಸಹ ಹಾಲನ್ನೇ ಇಟ್ಟಿದ್ದೆ. ಯಾಕಂದರೆ ಮನೆಯಿಂದ ಏನೂ ಮಾಡ್ಕೊಂಬರೋದಕ್ಕಾಗಿರಲಿಲ್ಲ. ಬೆಳಗ್ಗೆ ಒಂದು 6 ಗಂಟೆ ಹಂಗೆನೇ ಹಾಲನ್ನ ಉಕ್ಕಿಸ್ಬೇಕಾಗಿತ್ತು. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ನನಗೆ ನೈವೇದ್ಯ ಏನು ಮಾಡೋದಕ್ಕಾಗಿರಲಿಲ್ಲ. ಬಾಳೆಹಣ್ಣು ಹಾಗೆ ಹಾಲನ್ನು ನೈವೇದ್ಯ ಮಾಡಿದ್ರಾಯಿತು ಅಂದ್ಕೊಂಡು ಬಂದಿದ್ದೀನಿ. ಹಾಗೆಯೇ ಎಲ್ಲರೂ ಸಹ ಹಾಲು ಉಗ್ಸಿ ಒಂದು ಸ್ವಲ್ಪ ಹೊತ್ತು ದೇವರಿಗೆ ಕೈ ಮುಗಿದು ಆ ಮನೇಲಿ ನಮಗೆ ಯಾವ ಥರ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಿದೆಯಾ ಅದೇ ಥರನೇ ಈ ಮನೆಯಲ್ಲೂ ಸಹ ನಮಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡು. ಹಾಗೆ ನಾವು ಅಂದ್ಕೊಂಡಿರೋಂತಹ ಎಲ್ಲ ಕನಸುಗಳು ಈ ಮನೆಯಲ್ಲಾದರೂ ನೆನಸಾಗಲಿ ಅಂತ ಅಂದ್ಕೊಂಡಿದ್ದೀವಿ. ಆ ಮನೆಯಲ್ಲೂ ಸಹ ತುಂಬಾ ನಮಗೆ ಒಳ್ಳೆಯದಾಗಿತ್ತು, ಈ ಮನೆಯಲ್ಲೂ ಅದೇ ಥರನೇ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಂಡಿದ್ದೀನಿ. ನನಗೆ ಮಾತ್ರ ಆ ಮನೆ ಬಿಟ್ಟು ಬರೋದಕ್ಕೆ ಇಷ್ಟನೇ ಇರಲಿಲ್ಲ. ಯಾಕಂದರೆ ಆ ಮನೆಯಲ್ಲಿ ತುಂಬಾ ನಮಗೆ ಒಳ್ಳೆಯದಾಗಿತ್ತು. ಚಿಕ್ಕದಾಗಿದ್ರೂ ಮನೆ ಚೊಕ್ಕದಾಗಿ ನೀಟಾಗಿ ನಾನು ಇಟ್ಕೊಂಡಿದ್ದೆ. ಹಾಗೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇತ್ತು ಆ ಮನೆಯಲ್ಲಿ. ಈ ಮನೆ ಬಂದ ಮೇಲೆ ಯಾವ ಥರ ಇರುತ್ತಂತೆ ಗೊತ್ತಿಲ್ಲ. ಅಂದರೆ ಈ ಏರಿಯಾ ಒಂದು ಸ್ವಲ್ಪ ಸೈಲೆಂಟ್ ಏರಿಯಾ ಅಂತ ಹೇಳ್ಬೋದು. ಹಾಗಾಗಿ ನೋಡಬೇಕು ಈ ಏರಿಯಾದಲ್ಲಿ ಹೊಂದ್ಕೊತೀನೋ ಹೊಂದ್ಕೊಳ್ಳಲ್ವೋ ಒಂದು ಗೊತ್ತಿಲ್ಲ ನನಗೆ. ಅಲ್ಲಿ ಥರ ನನಗೆ ಎನರ್ಜಿಟಿಕ್ ಆಗಿ ಇರ್ತೀನೋ ಇರಲ್ವೋ ಅದು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ಈ ಮನೆಗೆ ಫಸ್ಟು ನಾನು ಕಸ ಗುಡಿಸಿ ನೆಲವೆಲ್ಲ ಒರೆಸ್ಕೊಂಡು ಹೋಗ್ಬೇಕು ನೋಡಿ ಹಾಲು ಉಗ್ಸೋಕ್ಕಿಂತ ಮುಂಚೆ. ಆವಾಗ ಬಂದಾಗ ಏನೋ ಒಂಥರ ನನಗೆ ತಳಮಳ ಅನ್ನಿಸ್ತಾಯಿತ್ತು ಈ ಮನೇಲಿ ಬರುವಾಗ. ಮನೆ ಚೆನ್ನಾಗಿದೆ, ಆದರೆ ನಾನಿಲ್ಲಿ ಹೊಂದ್ಕೊತೀನೋ ಹೊಂದಲ್ವೋ ಗೊತ್ತಿಲ್ಲ ಅಂದ್ಕೊಂಡೆ ನಾನು ಮನೇನ ಕ್ಲೀನ್ ಮಾಡಿಕೊಂಡು ಹೋಗಿದ್ದೆ. ಹಾಗೆ ನೈಟ್ ನನ್ನ ಹಸ್ಬೆಂಡ್ಗೆ ಹೇಳಿದೆ ನಾನು, ಆ ಮನೆ ಬೇಡ ಬೇರೆ ಎಲ್ಲಾದರೂ ನೋಡೋಣ ಇನ್ನೊಂದು 3 ತಿಂಗಳು ಟೈಮ್ ತೊಗೊಂಡು ಅಂತ ಹೇಳಿದೆ. ಆಲ್ರೆಡಿ ನನ್ನ ಹಸ್ಬೆಂಡು ಅಡ್ವಾನ್ಸ್ನ ಕೊಟ್ಬಿಟ್ಟಿದ್ರಂತೆ. ಅಡ್ವಾನ್ಸ್ನ ಕೊಟ್ಟಿದ ಮೇಲೇ ಅವ್ರು ಕೀ ಕೊಟ್ಟಿದ್ದು. ಹಾಗಾಗಿ ನಿನಗೆ ಹೋಗಿ ಕ್ಲೀನ್ ಮಾಡ್ಕೊಂಬ ಅಂತ ಹೇಳಿದೆ ಅಂತ ಅಂದರು. ಇನ್ನೇನು ಮಾಡೋದು, ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟಿದ್ದೀವಿ, ಅಡ್ಜಸ್ಟ್ ಆದರೂ ಇರಲೇಬೇಕು, ಅಡ್ಜಸ್ಟ್ ಆಗಲಿಲ್ಲ ಅಂದರೂ ಇರಲೇಬೇಕು. 1 ವರ್ಷನಾದರೂ ಈ ಮನೇಲಿ ಇರೋಣ, ಅದಾದ ನಂತರ ನಮಗೇನಾದರೂ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಖಾಲಿ ಮಾಡ್ಕೊಂಡು ಹೋಗೋಣ ಅಂತ ಅಂದರು. ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಗಟ್ಟಿ ಧೈರ್ಯ ಮಾಡಿಬಿಟ್ಟು ಈ ಮನೇಲಿ ಇರೋದಕ್ಕೆ ಒಪ್ಕೊಂಡೆ. ಆದ್ರೂ ನನಗೆ ಸ್ವಲ್ಪ ಕಷ್ಟ ಅಂತಲೇ ಅಂದ್ಕೊತೀನಿ. ಯಾಕಂದರೆ ನನಗೆ ನಾವು ಹಳೆ ಏರಿಯಾದಲ್ಲಿ ಇದ್ವಿ ನೋಡಿ, ಅದೊಂದು ಸ್ವಲ್ಪ ಏರಿಯಾ ಕ್ರೌಡ್ ಆಗಿತ್ತು. ಬೆಳಗ್ಗೆ ಎಲ್ಲ ತರಕಾರಿ ಮಾರೋಕ್ಕೆ ಬರೋರು, ಹಾಗೆ ವೆಜಿಟೇಬಲ್ಸು, ಫ್ರೂಟ್ಸು, ಹಾಗೆ ಫ್ಲವರ್ಸ್ ಅದೆಲ್ಲ ಮಾರೋದಕ್ಕೆ ಬರೋರಲ್ವ. ಅದೊಂದು ಸ್ವಲ್ಪ ಏನೋ ಜನ ಎಲ್ಲ ಓಡಾಡ್ತಾ ಇದ್ದಾರಪ್ಪ ರೋಡಲ್ಲಿ ಅನ್ನೋ ಥರ ಅನ್ನಿಸ್ತಾ ಇತ್ತು. ಇಲ್ಲಿ ಅಂತೂ ಯಾರಂದರೆ ಯಾರೂ ಬರೋದಿಲ್ಲ. ಪಿನ್ ಡ್ರಾಪ್ ಸೈಲೆಂಟು ಏರಿಯಾ, ಅಷ್ಟು ಸೈಲೆಂಟ್ ಆಗಿದೆ. ಒಂಥರ ಅಫಿಷಿಯಲ್ ಇರೋ ಥರನೇ ಇದೆ. ಏನಂದರೆ ಒಂದೇ ಒಂದು ಮೇನ್ ರೋಡ್ ಅಡ್ಡ ಇರೋದು ನಾವಿರೋ ಏರಿಯಾಗೂ ಈ ಏರಿಯಾಗೂ. ಆ ಏರಿಯಾ ಇರೋದಕ್ಕೂ ಈ ಏರಿಯಾ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ನನಗೊಂಚೂರು ಅಡ್ಜಸ್ಟ್ ಆಗೋದು ಕಷ್ಟ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಎಲ್ಲ ಪೂಜೆನೂ ಸಹ ಮುಗೀತು ಅಲ್ವಾ, ಒಂದು ಸರಿ ಮನೇನ ತೋರಿಸೋಣ ಅಂತ ಇಲ್ಲಿ ಮನೇನ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ನನ್ನ ಹಸ್ಬೆಂಡು ನನ್ನ ಮಕ್ಕಳು ಇಬ್ಬರೂ ಕೂತಿದ್ದಾರೆ. ಏನಂದರೆ ಮಕ್ಕಳಿಗೂ ಸಹ ಇಷ್ಟ ಇರಲಿಲ್ಲ, ಯಾಕಂದರೆ ಅವರು ಸಹ ಅಲ್ಲಿ ಸ್ವಲ್ಪ ಚೆನ್ನಾಗಿ ಆಟ ಆಡ್ಕೊಂಡು ಇದ್ದರು. ಇಲ್ಲಿ ಮಕ್ಕಳೆಲ್ಲ ಬೆರೀತಾರೋ ಬೆರೆಯಲ್ವೋ ಅನ್ನೋದು ಗೊತ್ತಿಲ್ಲ ನೋಡಿ. ಹಾಗಾಗಿ ಅವರು ಸಹ ಒಂದು ಸ್ವಲ್ಪ ನನ್ನ ಮಗಳಿಗೆ ನನ್ನ ಥರನೇ ಬೇಡ ಪಪ್ಪ ಬೇರೆ ಕಡೆ ನೋಡೋಣ ಅಂತ ಅಂದ್ಲು. ಆಮೇಲೆ ನಾನೇ ಹೇಳಿದೆ ಹೋಗಲಿ ಬಿಡಮ್ಮ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೋ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಆ ಮನೆಗಿನ್ನ ಈ ಮನೆ ಒಂದು ಸ್ವಲ್ಪ ದೊಡ್ಡದಾಗಿದೆ, ನೋಡೋದಕ್ಕೆ ಚೆನ್ನಾಗೂ ಸಹ ಇದೆ. ಆದರೆ ಅಡುಗೆ ಮನೆ ಅಷ್ಟಾಗಿ ನನಗೆ ಇಷ್ಟ ಆಗಲಿಲ್ಲ. ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ಮನೆಯಲ್ಲಿ ಆ ಪಾತ್ರೆ ಸಾಮಾನೆಲ್ಲ ಯಾವ ಥರ ಜೋಡಿಸ್ಕೊಳ್ಳೋದು ಏನು ಎತ್ತ ಒಂದು ನನಗೆ ತಲೆಯಲ್ಲಿ ಹೊಳಿತಾನೆ ಇಲ್ಲ. ಒಂಥರ ಟೋಟಲಿ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ. ಯಾಕಂದರೆ ಫಸ್ಟ್ ಆಫ್ ಆಲ್ ಈ ಮನೆಗೆ ಬರೋದಕ್ಕೆ ನನಗೆ ಇಷ್ಟ ಇರಲಿಲ್ಲ. ಇನ್ನು ಬಂದಮೇಲೆ ಯಾವ ಥರ ಜೋಡಿಸ್ಕೊಳ್ಳೋದು ಏನು ಯೋಚನೆ ಮಾಡೋಣ ಅಂತ ಹೇಳಿ ಸುಮ್ಮನೆ ಆಗಿದ್ದೀನಿ. ಇನ್ನು ಇಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹಾಲು ಸಹ ಕುಡ್ದಿದ್ದಾಯಿತು. ನಮ್ಮಪ್ಪನೂ ಸಹ ಬಂದಿದ್ರಲ್ವ, ಅವರೂ ಸಹ ಮನೆಗೆ ಕರ್ಕೊಂಬಂದಿದ್ದೆ. ಇನ್ನು ಅದಾದ ನಂತರ ನನಗೆ ಒಂದು 8 ದಿನ ವೀಡಿಯೋಸ್ನ ಮಾಡೋದಕ್ಕೂ ಸಹ ಆಗಿರಲಿಲ್ಲ. ಹಬ್ಬನೂ ಸಹ ಬಂದುಬಿಡ್ತು ನೋಡಿ. ಹಬ್ಬಕ್ಕೂ ಸಹ ರೆಡಿ ಮಾಡ್ಕೋಬೇಕಾಗಿತ್ತು, ಹಾಗೆ ಮನೇನ ಅರೇಂಜ್ ಮಾಡ್ಕೋಬೇಕಾಗಿತ್ತು. ಯಾವ್ದು ಮಾಡೋದು ಯಾವ್ದು ಬಿಡೋದು ಏನೂ ಗೊತ್ತಾಗ್ತಾ ಇರಲಿಲ್ಲ. ಹೊಸ ಏರಿಯಾ ಬೇರೆ ಆಗಿರೋದ್ರಿಂದ ನನಗೆ ಅಡ್ಜಸ್ಟ್ ಆಗೋದಕ್ಕೂ ಸಹ ತುಂಬಾ ಕಷ್ಟ ಆಗಿತ್ತು. ಹಾಗಾಗಿ ನಾನು ಯೂಟ್ಯೂಬ್ನ ಮಾಡೋದೇ ಬೇಡ ನಿಲ್ಲಿಸ್ಬಿಡೋಣ ಅಂತ ನಿರ್ಧಾರಣೆ ಮಾಡಿಬಿಟ್ಟಿದ್ದೆ. ಯಾಕಂದರೆ ಇವಾಗ
ಯೂಟ್ಯೂಬಲ್ಲಿ ತುಂಬಾ ಕಾಂಪಿಟೇಷನ್ ಇದೆ ಅಂತ ಎಲ್ರಿಗೂ ಸಹ ಗೊತ್ತು. ದಿನಕ್ಕೆ ಒಂದು 10 ಜನನಾದರೂ ಹೊಸ ಯೂಟ್ಯೂಬರ್ಸು ಬರ್ತಾನೆ ಇದ್ದಾರೆ. ಹಾಗೆ ಇವಾಗ 1000 ಸಬ್ಸ್ಕ್ರೈಬರ್ಸು ಹಾಗೆ 4000 ವಾಚ್ ಅವರ್ ಮಾಡಬೇಕು ಅಂದರೆ ತುಂಬಾ ಕಷ್ಟನೇ ಇವಾಗ ನನಗೆ. ಹಾಗಾಗಿ ಬೇಡವೇ ಬೇಡ, ಬಿಟ್ಟು ಬಿಡೋಣ, 3 ವರ್ಷದಿಂದ ಮಾಡ್ಕೊಂಬಂದಿದ್ದೀನಿ, 1000 ಸಬ್ಸ್ಕ್ರೈಬರ್ಸೇ ಆಗ್ತಾಯಿಲ್ಲ ಅಂತ ಅಂದ್ಕೊಂಡು ಮಾಡಿಬಿಟ್ಟಿದ್ದೆ ನನ್ನ ನಿರ್ಧಾರನ, ಯೂಟ್ಯೂಬ್ನ ಬಿಟ್ಬಿಡೋಣ ಅಂತ ಹೇಳಿ. ಹಾಗೆ ಈ ಮನೆಗೆ ಬಂದಮೇಲೆ ನನಗೆ ಯಾವುದೇ ವೀಡಿಯೋಸ್ನೂ ಸಹ ಮಾಡೋದಕ್ಕೂ ಸಹ ಆಗಲೇ ಇಲ್ಲ. ಯಾಕಂದರೆ ಬೇಜಾರಲ್ಲೇ ಇದ್ದೆ ನೋಡಿ, ಈ ಮನೆಗೆ ಹೊಂದ್ಕೊಳ್ಳುತ್ತೋ ಹೊಂದೋಲ್ವ ಅಂತ. ಹಾಗೆ ಒಂದು ಸ್ವಲ್ಪ ಪಾತ್ರೆ ಅದೆಲ್ಲ ಜೋಡಿಸ್ಕೋಬೇಕಾಗಿತ್ತು, ರೂಮೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗಿತ್ತು, ಹಾಲೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗಿತ್ತು. ಅದರಲ್ಲೇ ಒಂದು ಸ್ವಲ್ಪ ಬ್ಯುಸಿ ಆದೆ. ಅದಾದ ನಂತರ ವರಮಹಾಲಕ್ಷ್ಮಿ ಹಬ್ಬನೂ ಸಹ ಬಂತು. ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಸೀರೆನ ಏರಿಸಲ್ಲ, ನಾನು ಬ್ಲೌಸ್ ಪೀಸ್ನ ಏರಿಸ್ಬಿಟ್ಟು ತುಂಬಾ ಚೆನ್ನಾಗಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಿದ್ದೆ. ಈ ವರ್ಷ ಅದನ್ನು ಸಹ ಸಿಂಪಲ್ಲಾಗಿ ದೇವ್ರ ಮನೆಯಲ್ಲೇ ದೇವಿನ ಕೂರಿಸ್ಬಿಟ್ಟು ಸಿಂಪಲ್ಲಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಬ್ಬನ ಮಾಡಿದ್ದೀನಿ. ಯಾಕಂದರೆ ಇಲ್ಲಿ ಪರಿಚಯ ಯಾರೂ ಇರಲ್ಲ ನೋಡಿ, ಅರ್ಶಿನ ಕುಂಕುಮಕ್ಕೆ ಯಾರನ್ನು ಕರೆಯೋದು ಯಾರನ್ನು ಬಿಡೋದು ಅಂತ ಗೊತ್ತಿಲ್ಲ. ಹಾಗೆ ಕರೆದ್ರೆ ಬರ್ತಾರೋ ಬರಲ್ವೋ ಅನ್ನೋದು ಸಹ ನಮಗೆ ಗೊತ್ತಿಲ್ಲ. ಹಾಗಾಗಿ ಸಿಂಪಲ್ಲಾಗಿಯೇ ನಾನು ವರಮಹಾಲಕ್ಷ್ಮಿ ಹಬ್ಬನೂ ಸಹ ಮುಗಿಸ್ಕೊಂಡಿದ್ದೆ. ಯಾವುದೇ ವೀಡಿಯೋಸ್ನು ಸಹ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗೆ ನನ್ನ ಹಸ್ಬೆಂಡ್ ಅಂದರು, ನೀನು ಯೂಟ್ಯೂಬ್ನ ಏನಕ್ಕೆ ನಿಲ್ಲಿಸ್ತೆ ಅಂತ ಕೇಳಿದರು. ಈ ಥರ ಸಬ್ಸ್ಕ್ರೈಬರ್ಸೇ ಆಗ್ತಾಯಿಲ್ಲ, ಹಾಗೆ 4000 ವಾಚ್ ಅವರು ಸಹ ಕಂಪ್ಲೀಟ್ ಆಗಿದೆ ನಂದು. ಆದರೆ ಸಬ್ಸ್ಕ್ರೈಬರ್ಸ್ ಆಗಬೇಕಲ್ವ, ಇನ್ನು ಸಬ್ಸ್ಕ್ರೈಬರ್ಸ್ ಆಗಿ ಮಾನಿಟೈಸೇಷನ್ ಆನ್ ಆಗಿ ಅದರಿಂದ ಅರ್ನ್ ಮಾಡಬೇಕು ಅಂದರೆ 1 ವರ್ಷ ಆಗುತ್ತೋ 2 ವರ್ಷ ಆಗುತ್ತೋ ಗೊತ್ತಿಲ್ಲ. ನನಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರೋರಿಗೆ ಇನ್ನೂ ಫಸ್ಟ್ ಪೇಮೆಂಟೇ ತೊಗೊಂಡಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಬೇಡವೇ ಬೇಡ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀನಿ ಅಂತಂದರೆ ನನ್ನ ಹಸ್ಬೆಂಡ್ ಅಂದರು, ನಿನಗೆ ಟೈಮ್ ಪಾಸ್ ಆಗೋದೆ ಯೂಟ್ಯೂಬಿಂದ ವೀಡಿಯೋ ಮಾಡ್ತೀಯಲ್ವ, ಅದರಿಂದ ನಿನಗೆ ಟೈಮ್ ಪಾಸ್ ಆಗುತ್ತೆ, ಹಾಗಾಗಿ ಮಾಡು, ಅದರಿಂದ ಅರ್ನಿಂಗ್ ಆಗುತ್ತೋ ಬಿಡುತ್ತೋ ಅದನ್ನು ಆಮೇಲೆ ನೋಡೋಣ. ನಿನ್ನ ಕೆಲಸ ಏನು, ಯೂಟ್ಯೂಬಿಗೆ ವೀಡಿಯೋನ ಶೂಟ್ ಮಾಡೋದು, ಯೂಟ್ಯೂಬಿಗೆ ಹಾಕೋದು, ಅದು ನೀನು ಯಾವಾಗಲೂ ಮಾಡ್ಕೊಂಬಂದಿದ್ದೆ, ಈ ಮನೆಗೆ ಬಂದಮೇಲೆ ಅದನ್ನ ಬಿಟ್ಬಿಟ್ಟಿದೆಯಲ್ವ, ಹಾಗಾಗಿ ನಿನಗೆ ಬೇಜಾರಾಗ್ತಾಯಿದೆ, ಟೈಮ್ ಪಾಸು ಸಹ ಆಗ್ತಾಯಿಲ್ಲ, ನೀನು ಅದನ್ನು ಶುರು ಮಾಡು, ಅದಾದ ನಂತರ ನೋಡು ನಿನಗೆ ಟೈಮ್ ಪಾಸ್ ಆಗುತ್ತೋ ಆಗಲ್ವೋ ಅಂತ ಅಂದರು. ಹಾಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು 1-2 ದಿನ ಯೋಚನೆ ಮಾಡಿದೆ ನಾನು ಸಹ, ಯೂಟ್ಯೂಬ್ನ ಮತ್ತೆ ಶುರು ಮಾಡಲು ಬೇಡವೋ ಅಂತ ಅಂದ್ಕೊಂಡು. ನನ್ನ ಹಸ್ಬೆಂಡ್ ಹೇಳಿದ್ದು ಕರೆಕ್ಟ್ ಅಂತ ಅಂದ್ಕೊಂಡೆ. ಅಂದರೆ ನನಗೆ ಯೂಟ್ಯೂಬಿಗೆ ವೀಡಿಯೋಸ್ನ ಮಾಡೋದ್ರಲ್ಲಿ ಒಂದು ಸ್ವಲ್ಪ ಏನಾದರೂ ಸರ್ಚ್ ಮಾಡಬೇಕಾಗುತ್ತೆ. ರೆಸಿಪಿಗಳೇನಾದರೂ ನಾನು ಮಾಡಬೇಕು ಅಂದರೆ ಏನು ರೆಸಿಪಿ ಮಾಡೋದು ಏನು ಅಂತ ಸ್ವಲ್ಪ ಸರ್ಚ್ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀನಿ. ಹಾಗೆ ತರಕಾರಿ ತೊಗೊಂಬರೋದಕ್ಕೆ, ಸ್ವಲ್ಪ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಅರೇಂಜ್ ಮಾಡ್ಕೊಳ್ಳೋದಕ್ಕೆಲ್ಲ ಟೈಮ್ ಬೇಕಾಗುತ್ತಲ್ವ, ಅದರಲ್ಲಿ ನಾನು ಬ್ಯುಸಿ ಆಗಿಬಿಟ್ರೆ ಟೈಮ್ ಯಾವ ಥರ ಹೋಗುತ್ತೆ ಅಂತಲೂ ಗೊತ್ತಿರೋದಿಲ್ಲ. ಹಾಗಾಗಿ ನಾನು ಮತ್ತೆ ಯೂಟ್ಯೂಬ್ನ ಶುರು ಮಾಡ್ಕೊಂಬಿಡೋಣ, ಯಾಕೆ ಸಬ್ಸ್ಕ್ರೈಬರ್ಸ್ ಯಾವಾಗ ಆಗ್ತಾರೆ ಆಗಲಿ, ನನ್ನ ಕೆಲಸ ಏನು ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಒಂದು 8 ದಿನ ಆದಮೇಲೆ ನಾನಿಲ್ಲಿ ವೀಡಿಯೋನ ಶುರು ಮಾಡಿದ್ದೀನಿ. ಹಾಗೆ ನಂತರ ಯಾರಿಗೆಲ್ಲ ಅಡ್ಜಸ್ಟ್ಮೆಂಟ್ ಆಗೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹೌದು, ಒಂದು ಏರಿಯಾ ಬಿಟ್ಟು ಹಾಗೆ ಒಂದು ಮನೇನ ಬಿಟ್ಬಿಟ್ಟು ಬರಬೇಕು ಅಂದರೆ ಒಂದು ಸ್ವಲ್ಪ ಕಷ್ಟನೇ. ಯಾಕಂದರೆ ಹಳೆ ಮನೆಯಲ್ಲಿ ಹಳೆ ಏರಿಯಾದಲ್ಲಿ ಒಂದು ಬಾಂಡಿಂಗ್ ಅಂತ ಬೆಳೆದಿರುತ್ತೆ. ಹಾಗೆ ಅದರಲ್ಲಿ ಎಲ್ಲ ಏರಿಳಿತಗಳನ್ನೆಲ್ಲ ನೋಡಿರ್ತೀವಿ, ಒಂಥರ ಏನೋ ಇದು ನಮ್ಮದೇ ಅನ್ನೋ ಥರ ಫೀಲ್ ಇರುತ್ತೆ. ಆದರೆ ಬಿಟ್ಟು ಬರಲೇಬೇಕು, ಯಾವತ್ತಿದ್ರೂ ನಾವು ಬಾಡಿಗೆಯವರು, ಇದಿಲ್ಲ ಅಂದರೆ ಇನ್ನೊಂದು ಮನೆಗೆ ಹೋಗಲೇಬೇಕಾಗತ್ತೆ. ಸ್ವಂತ ಮನೆ ಆದರೆ ಆರಾಮಾಗಿ ನಮ್ಗೆ ಯಾವ ಥರ ಬೇಕು ನಾವು ಆ ಥರ ಇರ್ಬೋದು. ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ, ಬಾಡಿಗೆ ಇರೋರಿಗೆ ಇದೊಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಹಾಗಾಗಿ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ, 3 ವರ್ಷಕ್ಕೊಮ್ಮೆ 4 ವರ್ಷಕ್ಕೊಮ್ಮೆ ಮನೇನ ಖಾಲಿ ಮಾಡ್ಕೊಂಬಿಡೋಣ, ಆವಾಗ ನಿನಗೆ ಅಷ್ಟು ಅನ್ಸೋದಿಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ನಾವು ಇವಾಗ ಏನು ಹಳೆ ಮನೆಯಲ್ಲಿ ಇದ್ವಲ್ವ, 11 ವರ್ಷ ನಾವು ಆ ಮನೆಯಲ್ಲಿ ಇದ್ದಿದ್ದು. ನನ್ನ ಮಗಳು 3 ತಿಂಗಳು ಇತ್ತು ಪಾಪು, ಆ ಟೈಮಲ್ಲಿ ನಾವು ಆ ಮನೆಗೆ ಹೋಗಿದ್ವಿ. ಹಾಗಾಗಿ ನಮಗೊಂದು ಸ್ವಲ್ಪ ಬಾಂಡಿಂಗ್ ತುಂಬಾ ಚೆನ್ನಾಗಿ ಬೆಳೆದಿತ್ತಲ್ವ ಅಲ್ಲಿರೋ ಏರಿಯಾದಲ್ಲಿ ಜನರ ಜೊತೆಗೆ, ಹಾಗೆ ಆ ಮನೆ ಜೊತೆಗೆ. ಬಿಟ್ಟು ಬರೋದಕ್ಕೆ ತುಂಬಾ ಕಷ್ಟ ಆಯಿತು. ಬಂದ ಮೇಲೆ ನಾನು ಏನಿಲ್ಲ ಅಂದರೂ ಒಂದು 5 ದಿನ ಕೂತ್ಕೊಂಡು ಹತ್ತಿದ್ದೀನಿ ಈ ಮನೇಲಿ. ಯಾಕಾದರೂ ಬಿಟ್ಟು ಬಂದ್ವಿ ಆ ಮನೇನ, ನನಗೆ ಅಡ್ಜಸ್ಟ್ ಆಗ್ತಾಯಿಲ್ಲ ಇಲ್ಲಿ ಅಂತ ಹೇಳಿ. ಹಾಗಾಗಿ ಮತ್ತೆ ಬೇಡವೇ ಬೇಡ ಅಂತೇಳ್ಬಿಟ್ಟು ಈ ನಿರ್ಧಾರನ ತೊಗೊಂಡು ಮತ್ತು ನಾನು ಯೂಟ್ಯೂಬ್ ವೀಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತಿನ ವೀಡಿಯೋದಲ್ಲಿ ಯಾವುದೇ ರೆಸಿಪಿನ ನನಗೆ ಶೂಟ್ ಮಾಡಿ ಹಾಕೋದಕ್ಕೆ ಆಗಲಿಲ್ಲ, ಯಾಕಂದರೆ ನಾನು ಯೂಟ್ಯೂಬ್ನ ನಿಲ್ಲಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ನೋಡಿ. ಹಾಗಾಗಿ ಇನ್ನು ಮುಂದೆ ಬರುವಂತಹ ವೀಡಿಯೋಸ್ದಲ್ಲಿ ಒಳ್ಳೆ ರೆಸಿಪಿಗಳನ್ನ ಶೂಟ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ವ್ಲಾಗು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೇನು 1000 ಸಬ್ಸ್ಕ್ರೈಬರ್ಸಿಗೆ ಒಂದೇ ಒಂದು
ಮೆಟ್ಲಿದೆ ನನಗೆ. ಅದೊಂದು ಮೆಟ್ಲು ಫಿಲ್ ಆಗಿಬಿಟ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.